ಇನ್ಫ್ಲೇಷನ್ ಅಂದ್ರೆ ಏನು? ಹಣದ ಮೌಲ್ಯ ಕುಸಿತವಾಗ್ತಿರತ್ತೆ, ವಸ್ತುಗಳ ಹೆಚ್ಚಳ ಆಗ್ತಿರತ್ತೆ, ಹಣದ ಪೂರೈಕೆ ಹೆಚ್ಚಳವಾಗ್ತಿದ್ರೆ ಅದನ್ನೇನಂತ ಕರಿತೀವಿ? ಇನ್ಫ್ಲೇಷನ್. ಡಿಫ್ಲೇಷನ್ ಅಂದ್ರೆ ಏನು? ವಸ್ತುಗಳ ಬೆಲೆ ಕಡಿಮೆ ಆಗ್ತಿರತ್ತೆ, ಹಣದ ಮೌಲ್ಯ ಹೆಚ್ಚಳವಾಗ್ತಿರತ್ತ, ಕಡಿಮೆ ಆಗ್ತಿರತ್ತ? ಹೆಚ್ಚಳವಾಗ್ತಿರತ್ತೆ, ಮತ್ತು ಹಣದ ಹರಿವು ಏನಾಗ್ತಿರತ್ತೆ? ಕಡಿಮೆ ಆಗ್ತಿರತ್ತೆ. ಅದನ್ನ ಡಿಫ್ಲೇಷನ್ ಅಂತ ಕರಿತೀವಿ. ಇದು ಇನ್ಫ್ಲೇಷನ್ ಬಗ್ಗೆ ನಿನ್ನೆ ಚರ್ಚೆಯನ್ನ ಮಾಡಿದ್ವಿ. ಅದಾದ ನಂತರ ಅದರ ಟೈಪ್ಸ್ ಗಳನ್ನ ವೆರಿ ಇಂಪಾರ್ಟೆಂಟ್ ಆಗ್ಬಿಟ್ಟು ನೋಡೋದಾದ್ರೆ ಇನ್ಫ್ಲೇಷನ್ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಬಹುಮುಖ್ಯವಾಗಿ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್, ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಕೇಳಲ್ಲ. ಅವನೇನ್ ಮಾಡ್ತಾನೆ, ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಕನ್ಫ್ಯೂಸನ್ ಮಾಡ್ತಾನೆ. ಸ್ಟೇಟ್ಮೆಂಟ್ ಅನ್ನ ನೋಡೋದಾದ್ರೆ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಂತ ಕರಿತೀವಿ. ಹಣದುಬ್ಬರದ ವಿಧಗಳನ್ನ ನೋಡೋದಾದ್ರೆ ಅದರಲ್ಲಿ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್, ಬೇಡಿಕೆ ಸೆಳೆತ ಹಣದುಬ್ಬರ ಅಂತ ಕರಿತೀವಿ. ಇಲ್ಲಿ ಈ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅನ್ನ ಹೇಗ್ ಕೇಳಿದಾನಂದ್ರೆ ಈ ಹಿಂದೆ ಎಕ್ಸಾಮ್ಗಳಲ್ಲಿ ಇದರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಇದು ಯಾವ ರೀತಿಯ ಇನ್ಫ್ಲೇಷನ್ ಅಂತ, ಇದು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಕೇಳಲ್ಲ. ಇಲ್ಲಿ ಇವುಗಳಿಗೆ ಸಂಬಂಧಪಟ್ಟಾಗೆ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ನ ಸ್ಟೇಟ್ಮೆಂಟ್ ಕೊಟ್ಟು ಇದು ಯಾವ ರೀತಿಯ ಇನ್ಫ್ಲೇಷನ್ ಗೆ ಉದಾಹರಣೆ ಆಗತ್ತೆ ಅಂತ ಕೇಳಿದಾನೆ ಈ ಹಿಂದೆ. ಹಾಗಾಗ್ಬಿಟ್ಟು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅನ್ನೋದು ನಮಗೆ ಗೊತ್ತಾಗ್ಬೇಕು. ಸ್ಟೇಟ್ಮೆಂಟ್ ಏನೇ ಇರ್ಲಿ, ಒಂದು ಸಣ್ಣ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಣ, ನಮಗೆ ಅರ್ಥ ಆಗತ್ತೆ. ನೋಡಿ, ಎಕನಾಮಿಕ್ಸ್ ಅನ್ನ ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ತಾ ಇದೀವಿ. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಕೇಳ್ತಾನೆ. ನೋಡಿ, ನಾನು ಡೈರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ಪಾಠ ಮಾಡಬಹುದು ನಿಮಗೆ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ. ಫ್ಲೈಟ್ ಅಲ್ಲಿ ಸೇಮ್ ನಾವು ಟ್ರೈನ್ ಅಲ್ಲಿ ಜರ್ನಿ ಮಾಡ್ತಾ ಹೇಗಿರುತ್ತೆ, ಸ್ಲೀಪರ್ ಅಂತ ಇರುತ್ತೆ, ಜನರಲ್ ಕಂಫರ್ಟ್ ಅಂತ ಇರುವಂತದ್ದಾಗಿರ್ಬೋದು, ಅಥವಾ ಜನರಲ್ ಆಗಿರ್ಬೋದು, AC, ಮತ್ತೆ ಬೇರೆ ಬೇರೆ ಇದೆಯಲ್ವಾ, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಅಂತೆಲ್ಲ ಇದೆಯಲ್ವಾ. ಫ್ಲೈಟ್ ಅಲ್ಲೂ ಕೂಡ ಎಕನಾಮಿಕ್ ಕ್ಲಾಸ್ ಅಂತಿದೆ, ಬಿಸ್ನೆಸ್ ಕ್ಲಾಸ್ ಅಂತಿದೆ. ಬಿಸ್ನೆಸ್ ಕ್ಲಾಸ್ ಅಂದ್ರೆ ಹೀಗಿರುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ರೆ ತುಂಬಾ ಐಷಾರಾಮಿ ಆಗ್ಬಿಟ್ಟು ಕಂಫರ್ಟ್ ಆಗಿ ಹೋಗುವಂತದ್ದು, ಬಹಳ ಕಡಿಮೆ ಬೆಲೆ ಇದರದ್ದು. ಇದು ಎಕನಾಮಿ ಕ್ಲಾಸ್ ಅಂತ ಕರಿತೀವಿ. ಹೀಗಿರುತ್ತೆ. ಇಲ್ಲಿಗೂ ಏನ್ ವಿಶೇಷ ಅಂದ್ರೆ ಇಲ್ಲಿ ಕೂತಂತವ್ರ ತರ ಆ ಕಡೆ ಇಡಿ ಈ ಕಡೆ ಇಡಿ ಅದು ಇದು ಡಿಸ್ಟರ್ಬೆನ್ಸ್ ಇರುತ್ತೆ. ಇಲ್ಲಿ ಹಾಗಲ್ಲ. ಪ್ರತಿ ಬಾರಿ ಮೇಡಮ್ ಒಬ್ರು ಬರ್ತಾರೆ, ಆರಾಮಿದ್ದೀರಾ ಅಂತೆಲ್ಲ ಕೇಳ್ತಿರ್ತಾರೆ, ನಮ್ಮನ್ನ ಕೇಳ್ತಾನೆ ಇರ್ತಾರೆ, ಆರಾಮಿದ್ದೀರಾ ಈಗೆಲ್ಲ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ. ಆ ಕಡೆ ಎಕನಾಮಿಕ್ ಕ್ಲಾಸ್ ಅದು. ಇಲ್ಲಿ ಈ ಬಿಸ್ನೆಸ್ ಕ್ಲಾಸ್ ಇದೆ ಮತ್ತೆ ಎಕನಾಮಿಕ್ ಕ್ಲಾಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವತ್ತು ನಾವು ಒಂದು 100 ಆಸ್ಪಿರೆಂಟ್ಸ್ ಗಳಿದೀವಿ. ನಾವ್ ಇಲ್ಲಿಂದ ಒಂದು ಕಡೆ ಟ್ರಿಪ್ಪಿಗೆ ಹೋಗ್ಬೇಕು ಅಂತ ಬಯಸಿದ್ವಿ. ಎಲ್ಲಿಗೆ ಹೋಗೋಣ? ಗೋವಾಕ್ಕೆ. ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಇಲ್ಲಿವರೆಗೂ ಗೋವಾ ಬಿಟ್ಟು ಇನ್ನೊಂದು ಹೆಸರು ಕೇಳಲೇ ಇಲ್ಲ. ಎಲ್ಲಿಗೆ ಹೋಗೋಣ? ಗೋವಾ. ಇರ್ಲಿ, ಓಕೆ. ಪ್ಲೀಸ್ 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 ಓಕೆ, ವಾಪಸ್ ಬನ್ನಿ. ಇಲ್ಲಿಂದ ಗೋವಾಕ್ ಹೋಗ್ಬೇಕು ಅಂತ ಹೊರಟಿದೀವಿ. ನಾವು ಫ್ಲೈಟ್ ನಲ್ಲಿ ಇಲ್ಲಿಂದ ಗೋವಾಕ್ಕೆ ನಾವು 100 ಜನ ಇದೀವಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಇಲ್ಲಿದ್ರೆ ಎಕನಾಮಿಕ್ಸ್ ಅರ್ಥ ಆಗಲ್ಲ, ಕಥೆಯ ಮೂಲಕ ಅರ್ಥೈಸ್ತಿದೀನಿ. ನಾವು 100 ಜನ ಇದೀವಿ, ಇಲ್ಲಿಂದ ಗೋವಾಕ್ ಹೋಗ್ಬೇಕು ಅಂತ ಹೊರಟಿದೀವಿ. ಈ ಒಂದು ಫ್ಲೈಟ್ ನಲ್ಲಿ ಬಿಸ್ನೆಸ್ ಕ್ಲಾಸ್ ಇರುತ್ತೆ, ಎಕನಾಮಿಕ್ ಕ್ಲಾಸ್ ಇರುತ್ತೆ. ಬಿಸ್ನೆಸ್ ಕ್ಲಾಸ್ ನಲ್ಲಿ ಎಷ್ಟು ಸೀಟ್ಗಳಿರುತ್ತೆ ಅಂದ್ರೆ 10 ಸೀಟ್ ಇದೆ. ಇನ್ನು ಉಳಿದಂತ 90 ಸೀಟ್ ಎಕಾನಮಿ ಸೀಟು ಅಂತ ಕರಿತೀವಿ. ಈಗ ಇಲ್ಲಿಂದ ಗೋವಾಕ್ ಹೋಗ್ಬೇಕು ಅಂದ್ರೆ ಬಿಸ್ನೆಸ್ ಕ್ಲಾಸ್ ನ ಬೆಲೆ ಎಷ್ಟು ಕೇಳಿದ್ರೆ 10,000 ರೂಪಾಯಿ. ಇಲ್ಲಿ ಬಿಸ್ನೆಸ್ ಎಕನಾಮಿಕ್ ಕ್ಲಾಸ್ ನ ಬೆಲೆ 10,000 ರೂಪಾಯಿ. ಬಿಸ್ನೆಸ್ ಕ್ಲಾಸ್ ನ ಬೆಲೆ 20,000 ರೂಪಾಯಿ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 10,000, ಇದಕ್ಕೆ 20,000 ವಿಶೇಷತೆಗಳಿದೆ, ಅದು ಏನೋ ಕಾಮನ್ ಆಗಿರುತ್ತೆ. ಈಗ ಎಷ್ಟು ಜನ ಬಿಸ್ನೆಸ್ ಕ್ಲಾಸಿಗೆ ಬರುವಂತವ್ರು ಎಷ್ಟು ಜನ? ಸರ್, ಜೀವನದಲ್ಲಿ ಒಮ್ಮೆ ಆದ್ರೂ ಹೋಗ್ಬೇಕು, ಹೋಗ್ಬೇಕಲ್ವಾ, ಬಿಸ್ನೆಸ್ ಕ್ಲಾಸ್ ಹೇಗಿದೆ ಅನ್ನೋದನ್ನ ನೋಡ್ಬೇಕು, ಒಂದು ಐಷಾರಾಮಿಯಾಗಿ ಜೀವನವನ್ನು ಮಾಡ್ಬೇಕು ಅನ್ನೋರು ಎಷ್ಟು ಜನ ಇದೀರ ಇಲ್ಲಿ? ಒಂದಿಷ್ಟು ಜನ, 10 ಜನ ಆಯ್ತು. 10 ಜನ ಆಯ್ತು. ಇನ್ನು ಉಳಿದಂತವ್ರು 90 ಸೀಟ್ ಏನಿದೆ, ಪ್ಲೀಸ್ 90 ಸೀಟ್ ಏನಿದೆ, ಆ 90 ಸೀಟ್ ಅಲ್ಲಿ ಫಿಲಪ್ ಆಗಿದೆ. ಈಗ ನಾವು ಇಲ್ಲಿಂದ ಏನು ಮೈನಾರಿಟಿ ಬ್ಯಾಚ್ ಗೋವಾಕ್ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಯಾವಾಗ ಗೊತ್ತಾಗತ್ತೋ, ಸರ್ಕಾರ ಒಂದು ಆಫರ್ ಅನ್ನ ಕೊಡುತ್ತೆ. ಹೋಗ್ಲಿ ಪಾಪ, ಅಲ್ಲಿ ಖರ್ಚಿಗೆ ಏನಾದ್ರು ದುಡ್ಡಿಗೆ ಬೇಕಾಗ್ಬೋದು. ಪ್ರತಿಯೊಬ್ಬನ ಅಕೌಂಟಿಗೂ 10,000 ರೂಪಾಯಿ ಹಾಕ್ತಾರೆ ಸರ್ಕಾರ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ಬನಿಗೂ 10,000 ರೂಪಾಯಿ ಬಂತು. ಎಕನಾಮಿಕ್ ಕ್ಲಾಸ್ ನಲ್ಲಿ ಇರೋನಿಗೂ 10,000 ರೂಪಾಯಿ ಬಂತು, ಬಿಸ್ನೆಸ್ ಕ್ಲಾಸ್ ನವರಿಗೂ 10,000 ರೂಪಾಯಿ ಬಂತು. ಈಗ ಬಹಳಷ್ಟು ಜನ ಇಲ್ಲಿಗೆ ಯಾಕೆ ಬರ್ಲಿಲ್ಲ ಅಂದ್ರೆ 10,000 ರೂಪಾಯಿ ನನ್ನ ಹತ್ರ ಇರೋದೇ 10,000 ರೂಪಾಯಿ, ಯಾಕೆ ಸುಮ್ನೆ ಅನ್ನೋದನ್ನ ಮಾಡಿದ್ರಿ.
ಬಟ್ ಇಲ್ಲಿ ಪ್ರತಿಯೊಬ್ಬನ ಹತ್ರ 10,000 ರೂಪಾಯಿ ಬಂದಾಗ 10,000 ರೂಪಾಯಿ ಇರೋನ ಹತ್ರ 20,000 ರೂಪಾಯಿ ಆಯ್ತು. ಈಗ ನೋಡಿ ಮನುಷ್ಯ ಎಷ್ಟು ವರ್ಷಗಳ ಕಾಲ ಬದುಕ್ತಾನೋ ಇಲ್ಲೋ ಗೊತ್ತಿಲ್ಲ. ಈ ಫ್ಲೈಟ್ ನಲ್ಲಿ ಬಿಸ್ನೆಸ್ ಕ್ಲಾಸ್ ಅನ್ನ ಒಮ್ಮೆಯಾದ್ರೂ ಬಯಸ್ಬೇಕು. ಈಗ 10,000 ರೂಪಾಯಿ ಗೌರ್ಮೆಂಟ್ ಕೊಟ್ಟಿದೆ. ಈಗ ಬರೋರು ಎಷ್ಟು ಜನ ಇದ್ದೀರಾ ಬಿಸ್ನೆಸ್ ಕ್ಲಾಸ್ ಅಲ್ಲಿ ಹೋಗುವಂತವ್ರು? ಈಗ ಸ್ವಲ್ಪ ಮನಸ್ಸನ್ನ ಚೇಂಜ್ ಮಾಡಿದಂತವ್ರು ಎಷ್ಟು ಜನ ಇದ್ದೀರಾ? ಯಾರು ಇಲ್ಲ. 10,000 ರೂಪಾಯಿ ಬಂತು ಈಗ. ಹಾ, ಒಂದಿಷ್ಟು ಜನ ಪ್ಲೀಸ್, ಒಂದಿಷ್ಟು ಜನ ಮತ್ತೆ ಬಂದ್ರು ಅಂತ ತಿಳ್ಕೊಳ್ಳಿ. ಮತ್ತೊಂದು 10 ಜನ ಬಂದ್ರು, 10 ಸೀಟ್ ಇತ್ತು, ಇರೋದು 10 ಸೀಟು, 10 ಜನ ಆದ್ರು, ಇದ್ರು ಮೊದ್ಲು. ಮತ್ತೆ ಅಲ್ಲಿಂದ 10 ಜನ ಇಲ್ಲಿಗೆ ಬಂದ್ರು. ಮತ್ತೆ ಕೆಲವೊಬ್ರು ಸರ್ ನಾನು ಬರಲ್ಲ ಅನ್ನೋದು ಓಕೆ, ಯಾಕೆ ಕಾರಣ ಅನ್ನೋದು ನಾನು ಹೇಳ್ತೀನಿ. ಒಂದೇ ಫ್ಲೈಟ್ ಅಂತೆ, ಅದನ್ನ ಪಕ್ಕ ಥಿಂಕ್ ಮಾಡೋರು ಯಾರು ಗೊತ್ತಾ? ನಮ್ಮಂತ ಮಿಡ್ಲ್ ಕ್ಲಾಸ್ ಅವ್ರು ಮಾತ್ರ ಥಿಂಕ್ ಮಾಡೋದು ಸಾಧ್ಯ. ಒಂದೇ ಫ್ಲೈಟ್ ಒಂದೇ ಟೈಮಿಗೆ ಹೋಗಿ ತಲುಪತ್ತೆ. ಅಂತಹ ಫ್ಲೈಟ್ ಸೇಮ್, ಬಟ್ ಸೀಟ್ ನ ವ್ಯತ್ಯಾಸ ಅಷ್ಟೇ ಅಲ್ವಾ? ಹೋಗೋಣ 10,000 ರೂಪಾಯಿ ಉಳಿದ್ರೆ ಮನೇಲಿ ಏನಾದ್ರೆ ಖರ್ಚಿಗೆ ಆಗತ್ತೆ ಅನ್ನೋದು ತಿಳ್ಕೊಳ್ತೀವಿ. ನಮ್ಮ ಮಿಡಲ್ ಕ್ಲಾಸ್ ಅನ್ನ ನೀವು ನೋಡ್ಬೇಕು ಅಂದ್ರೆ ನಮ್ಮ ಮನೆಗೆ ಬರ್ಬೇಕು. ಮಿಡಲ್ ಕ್ಲಾಸ್ ಮನೆ ಹೇಗಿರತ್ತೆ ಗೊತ್ತಾ? ಈ ಬ್ರಷ್ಗಳನ್ನ ನಾವು ಯೂಸ್ ಮಾಡುವಂತ ಬ್ರಷ್ಗಳನ್ನ ನೋಡಿದ್ರೆ ಅದು ಈ ತೆಂಗಿನ ಮರದ ಎಲೆಗಳ ತರ ಹೀಗೆ ಹರಡಿರತ್ತೆ. ಆದ್ರೂ ಬಿಡಲ್ಲ, ಮತ್ತೆ ಮತ್ತೆ ಉಚ್ಚಿತಿರ್ತಾನೆ. ಸೇವಂತಿ ಹೂವು ಆದಂಗ ಆಗಿರ್ತಾವು. ಹಾ, ಅದಾದ್ರೂ ಓಕೆ. ಶಾಂಪೂ ಇದೆಯಲ್ವ, ಆ ಶಾಂಪೂ ಇದೆಯಲ್ವಾ, ಆ ಪ್ಯಾಕೆಟ್ ನಲ್ಲಿ ಖಾಲಿ ಆದ್ರೂ ಮತ್ತೆ ನೀರ್ ಹಾಕ್ಬಿಟ್ಟು ಮತ್ತೆ ಸ್ನಾನ ಮಾಡಿ. ವಿಶೇಷ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಇದಾದ್ರೂ ಓಕೆ. ಟೇಸ್ಟ್ ಬಗ್ಗೆ ಕೇಳಲೇಬೇಡಿ. ಅದ್ರ ಮೇಲೆ ಈಗ ಜಸ್ಟ್ ಬುಲ್ಡೇಜರ್ ಹತ್ಕೊಂಡು ಹೋಗಿದೆ. ಈಗ ಅದಾದ್ರೂ ಬಿಡಲ್ಲ, ಮತ್ತೆ ಕತ್ತರಿ ಪ್ರಯೋಗಗಳು, ಮತ್ತೆ ಅವುಗಳೆಲ್ಲ ಈ ಬ್ರಷ್ ನ ಅಷ್ಟು ಯೂಸ್ ಮಾಡಿ ಅದಾದ ನಂತರ ಇನ್ನೂ ಕೆಲವೊಂದ್ ಕಡೆ ಯೂಸ್ ಮಾಡೋದಕ್ಕೆ ಮತ್ತೆ ಬಳಸ್ತಾನೆ ಇರ್ತೀವಿ. ಯಾಕೆ ಅಂತ ಕೇಳಿದ್ರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೀಗೆ ಇರುತ್ತೆ. ಬಹಳ ಕಷ್ಟದಿಂದ ಹಂಚ್ಕೊಂಡು ತಿಂದು ಬೆಳೆದಂತವ್ರು ನಾವಿರೋದೇ ಹಾಗೆ. ಯಾಕೆ ಸುಮ್ನೆ 10,000 ರೂಪಾಯಿ ಖರ್ಚು ಮಾಡಬೇಕು ಅನ್ನೋ ಉದ್ದೇಶ ನಮ್ದು. ಈಗ ಇರೋದು 10 ಸೀಟು ಬಿಸ್ನೆಸ್ ಕ್ಲಾಸ್. ಈಗ ನೋಡೋಣ, ಪಾಯಿಂಟಿಗೆ ಬರೋಣ. ಇರೋದು 10 ಸೀಟು, 20 ಜನ ಆದ್ರು. ಈಗ ಏನ್ ಮಾಡೋದಕ್ಕೆ ಸಾಧ್ಯ? ಇರೋದೇ 10 ಸೀಟು, 20 ಜನ ಆಯ್ತು. ಬನ್ನಿ ಇಲ್ಲಿ ತೊಡೆ ಮೇಲೆ ಕೂತ್ಕೊಂಡು ಹೋಗೋಣ. KSRTC ಬಸ್ ಅಲ್ಲ ಅದು ಫ್ಲೈಟ್. ಅದು ಅದರದೇ ಆದಂತಹ ಒಂದು ವ್ಯಾಲ್ಯೂ ಇದೆ, ಅದಕ್ಕಾದಂತಹ ಒಂದು ಮರ್ಯಾದೆಗಳಿದೆ. ಎಲ್ಲಿ ತನಕ ಕೇಳಿದ್ರೆ ಅಲ್ಲಿಯ ಒಂದು ವಿಂಡೋವನ್ನ ತೆಗೆದ್ರು ಕೂಡ ಶಿಕ್ಷಾರ್ಹವಾಗಿರುತ್ತೆ, ಡೋರ್ಗಳನ್ನ ತೆಗೆದ್ರೆ. ಈಗ ಇರೋದು 10 ಸೀಟು, 20 ಜನ ಇದ್ದಾರೆ. ಈಗ ಏನ್ ಮಾಡ್ಬೇಕು? ರೇಟ್ ಅನ್ನ ಜಾಸ್ತಿ ಮಾಡ್ಬೇಕು. ಇದನ್ನೇ ಡಿಮ್ಯಾಂಡ್ ಇನ್ಫ್ಲೇಷನ್ ಅಂತ ಕರೀತಾರೆ. ನೋಡಿ, ಸ್ಟೇಟ್ಮೆಂಟ್ ಅನ್ನ ಕೊಡ್ತಾನೆ ಎಕ್ಸಾಮ್ ನಲ್ಲಿ. ನಿಮಗೆ ಈಗ ಅರ್ಥ ಆಯ್ತು? ಸ್ಟೇಟ್ಮೆಂಟ್ ಅನ್ನ ನೋಡಿ ಏನ್ ಕೊಟ್ಟಿರ್ತಾನೆ. ಹಣದುಬ್ಬರ ಯಾವಾಗಲೂ, ಇನ್ಫ್ಲೇಷನ್ ಏನಿದೆ ಅದು ಯಾವಾಗ್ಲೂ ಬೇಡಿಕೆ ಮತ್ತು ಪೂರೈಕೆ, ಡಿಮ್ಯಾಂಡ್ ಅಂಡ್ ಸಪ್ಲೈನೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ. ಇನ್ಫ್ಲೇಷನ್ ಡಿಮ್ಯಾಂಡ್ ಮತ್ತು ಸಪ್ಲೈನೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ. ಕೆಲವೊಂದು ಎಕ್ಸಾಮ್ ನಲ್ಲಿ, ಸಣ್ಣ ಪುಟ್ಟ ಎಕ್ಸಾಮ್ ಗಳಲ್ಲಿ ಡೈರೆಕ್ಟ್ ಆಗಿ ಕೇಳಿದ ಇನ್ಫ್ಲೇಷನ್ ಯಾವುದರೊಂದಿಗೆ ಸಂಬಂಧ ಇರುತ್ತೆ ಅಂತ ಕೇಳಿದ್ರೆ ಬೇಡಿಕೆ ಮತ್ತು ಪೂರೈಕೆ. ಸರಕು ಸೇವೆಗಳ ಉತ್ಪಾದನಾ ಪ್ರಮಾಣ ಕಡಿಮೆ ಇದ್ದು, ಸರಕು ಸೇವೆ ಉತ್ಪಾದನಾ ಪ್ರಮಾಣ ಕಡಿಮೆ ಇದ್ದು, ಇರೋದು 10 ಸೀಟು, ಉತ್ಪಾದನಾ ಪ್ರಮಾಣ ಕಡಿಮೆ ಇದ್ದು, ಅವುಗಳನ್ನ ಅನುಭವಿಸುವ ಅನುಭೋಗಿಗಳ ಸಂಖ್ಯೆ, ಕಸ್ಟಮರ್ ಸಂಖ್ಯೆ 20 ಆದಾಗ, ಅಧಿಕವಾದಾಗ ಬೇಡಿಕೆ ಸೆಳೆತದ ಹಣದುಬ್ಬರ ಸಂಭವಿಸುತ್ತೆ. ನಾವು ಫಸ್ಟ್ ಆಫ್ ಆಲ್ ಏನ್ ನೆನ್ಪಿಟ್ಕೊಳ್ಬೇಕು ಈ ಟಾಪಿಕ್ ನಲ್ಲಿ? ಇನ್ಫ್ಲೇಷನ್ ಅಂದ್ರೆ ನಮಗೆ ಆ ಚಿತ್ರ ನೆನಪಿಗೆ ಬರ್ಬೇಕು. ಇನ್ಫ್ಲೇಷನ್ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ನ ರೇಟ್ಗಳು ಏನಾಗುತ್ತೆ? ಹೆಚ್ಚಳವಾಗ್ತಿರತ್ತೆ. ಜೊತೆಗೆ ಹಣದ ಮೌಲ್ಯ ಏನಾಗ್ತಿರತ್ತೆ? ಕುಸಿತವಾಗ್ತಿರತ್ತೆ. ಮನಿ ಸಪ್ಲೈ ಏನಾಗ್ತಿರತ್ತೆ? ಜಾಸ್ತಿ ಆಗ್ತಿರತ್ತೆ. ಮಾರ್ಕೆಟಿಂಗ್ ಮನಿ ಜಾಸ್ತಿ ಬರ್ತಿರತ್ತೆ. ಈಗ ಈ ಇನ್ಫ್ಲೇಷನ್ ಆಗೋದಕ್ಕೆ ಹಾಗಾದ್ರೆ ಯಾಕೆ ವಸ್ತುಗಳ ಬೆಲೆ ಹೆಚ್ಚಳ ಆಗತ್ತೆ, ಯಾವ ರೀಸನ್ ಇಂದ ಹೆಚ್ಚಳ ಆಗತ್ತೆ ಅನ್ನೋದನ್ನ, ಅದರ ಟೈಪ್ಸ್ ಅನ್ನ ನಾವು ಚರ್ಚೆ ಮಾಡ್ತಾ ಇದೀವಿ. ಅದರಲ್ಲಿ ಒಂದು ಡಿಮ್ಯಾಂಡ್ ಆಗಿರುತ್ತೆ. ಅಂದ್ರೆ ಒಂದು ವಸ್ತುವಿನ ಉತ್ಪಾದನಾ ಪ್ರಮಾಣ ಕಡಿಮೆ ಇದ್ದು ಅವುಗಳನ್ನು ಅನುಭವಿಸುವಂತಹ ಅನುಭೋಗಿಗಳ ಸಂಖ್ಯೆ ಹೆಚ್ಚಳವಾದಾಗ ಆಗ ಸಂಭವಿಸುವಂತ ಇನ್ಫ್ಲೇಷನ್ ಅನ್ನೇ ನಾವು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇದರ ವಿಶೇಷ ಇನ್ನೊಂದೇನು ಅಂತ ಹೇಳಿದ್ರೆ, ಬಟ್ ಈ ಡೋರ್ ಮೇಲೆ ಪುಲ್ ಮತ್ತೆ ಪುಷ್ ಅಂತ ಬರ್ದಿರ್ತಾರೆ. ಅಂದ್ರೆ ಇದು ಸೆಳೆಯುತ್ತೆ ನಮಗೆ. ನಾವಾಗ್ಬಿಟ್ಟೆ ಇದರ ರೇಟ್ ಅನ್ನ ಜಾಸ್ತಿ ಮಾಡ್ತಾ ಇರುವಂತದ್ದು. ನಾವಾಗ್ಬಿಟ್ಟೆ ಅಂದ್ರೆ ಜನ ಜಾಸ್ತಿ ಆಯ್ತು, ಪ್ರೊಡಕ್ಷನ್ ಕಡಿಮೆ ಆಯ್ತು. ಇನ್ನೊಂದು ಬರುತ್ತೆ, ನಮ್ಮನ್ನ ಫೋರ್ಸೆಬಲ್ ತಳ್ಳಿ ಕಳ್ಸುತ್ತೆ. ಅವುಗಳನ್ನು ಕೂಡ ನೋಡೋಣ. ಬಟ್ ಬೇಡಿಕೆ ಸೆಳೆತ ಅಥವಾ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂದ್ರೆ ಪ್ರೊಡಕ್ಷನ್ ಕಡಿಮೆ ಇರುತ್ತೆ, ಕನ್ಸ್ಯೂಮರ್ಗಳು ಜಾಸ್ತಿ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ಇನ್ಫ್ಲೇಷನ್ ನಡೆಯುತ್ತೆ. ಆ ಇನ್ಫ್ಲೇಷನ್ ಅನ್ನೇ ನಾವು ಏನಂತ ಕರಿತೀವಿ? ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್. ಮತ್ತೆ ಕೂಡ ನೆನ್ಪು ಮಾಡ್ತೀನಿ, ನೀವು ಇನ್ಫ್ಲೇಷನ್ ಅಂದ್ರೆ ನೆನ್ಪಿಟ್ಕೊಳ್ಬೇಕು. ಇನ್ಫ್ಲೇಷನ್ ನಲ್ಲಿ ಹೇಗೆಲ್ಲ ವಸ್ತುಗಳ ಬೆಲೆ ಹೆಚ್ಚಳ ಆಗತ್ತೆ ಅಂದ್ರೆ ಅದರಲ್ಲಿ ಒಂದು ರೀತಿ ಡಿಮ್ಯಾಂಡ್ ಇಂದ ಆಗಿರುತ್ತೆ.
ಇನ್ನೊಂದು ಬರುತ್ತೆ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಗೊತ್ತಾಯ್ತು. ಇದ್ರ ಜೊತೆಗೆ ಇನ್ನೊಂದು ಬರುವಂತದ್ದು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರಿತೀವಿ. ಕಾಸ್ಟ್ ಪುಷ್ ಇನ್ಫ್ಲೇಷನ್. ಈ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಇದು ಕೂಡ ಕಥೆಯ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮ್ಯಾಕ್ಸಿಮಮ್ ಕೆಲವೊಂದನ್ನ ನಮ್ಮ ಶೈಲಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಎಕ್ಸಾಕ್ಟ್ ನೆನಪಿರುತ್ತೆ. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಫಾರ್ ಎಕ್ಸಾಂಪಲ್, ನಿನ್ನೆ ದಿನ ನಾವಿಲ್ಲಿ ಹೊರಗಡೆ ಎಲ್ಲೋ ಒಂದ್ ಕಡೆ ಏನು ಏನೋ ತಿನ್ಬೇಕು ಅಂತ ಬಯಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಉತ್ತರ ಕರ್ನಾಟಕದಲ್ಲಿ ಯಾವಾಗ ಏನ್ ತಿಂತೀರ ಅಂತ ಕೇಳಿದ್ರೆ ಎಲ್ಲಾ ಭಾಗದಲ್ಲೂ ಅದೇ ಪಕ್ಕ. ಅದು ಕೇಳಿ ಕಾಮನ್, ಎಗ್ ರೈಸ್. ನಾ ಅದ್ರ ಬಗ್ಗೆ ಒಂದ್ಸಲಿ ತನಿಖೆಯನ್ನ ಮಾಡೋದಕ್ಕೆ, ಒಂದು ದೊಡ್ಡ ಅನ್ವೇಷಣೆಯನ್ನು ಮಾಡೋದಕ್ಕೆ ಹೋದೆ, ಏನ್ ಎಗ್ ರೈಸ್ ಅಲ್ಲಿ ಹೇಗಿರುತ್ತೆ ಅಂತ. ನನಗೆ ಅದರಲ್ಲಿ ರೈಸ್ ಜಾಸ್ತಿ ಇದೆ, ಎಗ್ಗೆ ಕಾಣ್ಲಿಲ್ಲ. ಅದಕ್ಕಿಷ್ಟನೂ ಗೊತ್ತಿಲ್ಲ, ಆತರ ಏನೋ ವಿಶೇಷಗಳಿರ್ಬೋದು. ಜೊತೆಗೆ ಗೊತ್ತಿರ್ಲಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಫ್ರೈಡ್ ರೈಸ್ ತಿನ್ಬೇಕು ಅಂತ ನಿನ್ನೆ ದಿನ ಹೋಗಿದ್ವಿ. ಅದರ ಫ್ರೈಡ್ ರೈಸ್ ನ ಬೆಲೆ ಫಾರ್ ಎಕ್ಸಾಂಪಲ್ ಒಂದು 30 ರೂಪೀಸ್ ಇದೆ ಅಂತ ತಿಳ್ಕೊಳ್ಳಿ. 30 ರೂಪಾಯಿ ಇದೆ ಫ್ರೈಡ್ ರೈಸ್ ಬೆಲೆ ನಿನ್ನೆ. ಇವತ್ತು ಕೂಡ ಫ್ರೈಡ್ ರೈಸ್ ಅದೇ ಅಂಗಡಿಗೆ ಹೋಗ್ತೀವಿ. ನಿನ್ನೆ ದಿನ ಫ್ರೈಡ್ ರೈಸ್ ತಿನ್ನೋದಕ್ಕೆ ಹೋದಂತ ಸಂದರ್ಭದಲ್ಲಿ ಇವತ್ತು ಕೂಡ ಅದೇ ಫ್ರೈಡ್ ರೈಸ್ ಅಂಗಡಿಗೆ ಹೋಗ್ತೀವಿ. ನಿನ್ನೆಯಿಂದ ಇವತ್ತಿಗೆ ಏಕಾಏಕಿ ರೇಟ್ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ? ನಿನ್ನೆಯಿಂದ ಇವತ್ತಿಗೆ ಆಗಬಹುದು, ಆಗದೆ ಇರೋದು, ಮ್ಯಾಕ್ಸಿಮಮ್ ಕಡಿಮೆ, ತೀರಾ ಒಂದ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಈಗ ನೋಡಿ ರೇಟ್ ಅನ್ನ ಜಾಸ್ತಿ ಹೇಗಾಗುತ್ತೆ ನೋಡಿ. ನಿನ್ನೆ ದಿನ ಅದೇ ಶಾಪ್ ನಲ್ಲಿ ಅಂಗಡಿಯಲ್ಲಿ ಫ್ರೈಡ್ ರೈಸ್ ಮಾಡ್ತಿದ್ದಂತವನು ಇಲ್ಲಿಯ ಲೋಕಲ್ ವ್ಯಕ್ತಿ ಒಬ್ಬ ಮಾಡ್ತಿದ್ದ. ಬಟ್ ಇವತ್ತು ಅದೇ ಅಂಗಡಿಯಲ್ಲಿ ಫ್ರೈಡ್ ರೈಸ್ ಮಾಡುವವನು ಸ್ವಲ್ಪ ಚೇಂಜ್ ಇದ್ದಾನೆ. ಫಾರ್ ಎಕ್ಸಾಂಪಲ್ ಬೇರೆ ಈಶಾನ್ಯ ರಾಜ್ಯದ ಒಂಥರ ಕಾಣ್ತಿದ್ದಾನೆ. ಅವನು ಒಂದು ಚೆಫ್ ಕೋಟ್ಗಳನ್ನೆಲ್ಲ ಹಾಕೊಂಡಿದ್ದಾನೆ. ಜೊತೆಗೆ ಬೆಂಕಿ ಜೊತೆಗೆ ಹೀಗೆ ಹೀಗೆ ಆಟ ಆಡಿ ರೆಡಿ ಮಾಡ್ತಿದ್ದಾನೆ. ಈಗ ಅದೇ 30 ರೂಪಾಯಿ ಕೊಡ್ತಾನಂತ ಅನ್ಸತ್ತ? ಅನ್ಸಲ್ಲ. ನಿನ್ನೆಗೂ ಇವತ್ತಿಗೂ ಒಂದು ಡಿಫ್ರೆನ್ಸ್ ಕಾಣುತ್ತೆ. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಲ್ಲಿ ಇವುಗಳನ್ನ ಒಂದ್ಸಲಿ ಸೇರಿಸ್ಕೊಳ್ತೀವಿ. ನೆಕ್ಸ್ಟ್ ಇನ್ನೊಂದು ನೋಡಿ, ಪ್ರಜಾವಾಣಿ ಪೇಪರ್ ನಲ್ಲಿ ಒಂದು ರೀಸೆಂಟ್ ಆಗಿಬಿಟ್ಟು ಒಂದು ಆರ್ಟಿಕಲ್ ಅನ್ನ ಕೊಟ್ಟಿದ್ರು. ಈ ಮ್ಯಾಚ್ ಬಾಕ್ಸ್ ನ ಬೆಲೆ 1 ರೂಪಾಯಿಂದ 2 ರೂಪಾಯಿಗೆ ಆಗತ್ತೆ. ರೀಸನ್ ಅನ್ನ ಕೊಟ್ರು, ಉತ್ಪಾದನೆಯ ವೆಚ್ಚ ಹೆಚ್ಚಾಗಿರುವ ಕಾರಣ, ಬೆಂಕಿ ಕಡ್ಡಿ ಹಾಗೂ ಬೆಂಕಿ ಪಟ್ಟಣದ ತಯಾರಿಕೆಯಲ್ಲಿ ಬಳಸುವಂತಹ ಕೆಂಪು ರಂಜಕ, ಮೇಣ, ಪೊಟ್ಯಾಸಿಯಂ ಕ್ಲೋರೈಡ್, ಕಡ್ಡಿ ಇತ್ಯಾದಿ ಈ ವಸ್ತುಗಳು, ರಾ ಮೆಟೀರಿಯಲ್ಸ್ ಗಳ ಬೆಲೆಗಳು ಹೆಚ್ಚಳ ಆಗೋದ್ರಿಂದ ಅದು ಕೂಡ ಬೆಲೆ ಹೆಚ್ಚಳ ಆಯ್ತು. ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಸ್ಟೇಟ್ಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳೋದಾದ್ರೆ ನೋಡಿ, ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಸರಕು ಸೇವೆಗಳನ್ನ ಉತ್ಪಾದಿಸಲು ಅದಕ್ಕೆ ಬೇಕಾಗಿರುವ ಕಚ್ಚಾ ಸಾಮಗ್ರಿಗಳು, ರಾ ಮೆಟೀರಿಯಲ್ಸ್ಗಳು, VVIMP ರಾ ಮೆಟೀರಿಯಲ್ಸ್ಗಳು, ಅವುಗಳ ಬೆಲೆ ಪ್ರಮಾಣ ಅಧಿಕವಾದಾಗ ಮತ್ತು ಅದನ್ನ ತಯಾರಿಸುವಂತಹ ಕಾರ್ಮಿಕರ ವೇತನದ ಪ್ರಮಾಣ ಅಧಿಕವಾದಾಗ ಆ ವಸ್ತು ತಯಾರಾಗಿ ಮಾರುಕಟ್ಟೆಯನ್ನ ಪ್ರವೇಶಿಸಿದರೆ ಅದರ ಬೆಲೆ ಕೂಡ ಅಧಿಕವಾಗುತ್ತೆ. ಇದನ್ನೇ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದ್ರೆ ಡಿಮ್ಯಾಂಡ್ ಅನ್ನೋದು ನಮಗೆ ಗೊತ್ತಾಯ್ತು, ಪ್ರೊಡಕ್ಷನ್ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ, ಕನ್ಸ್ಯೂಮರ್ ಏನಾಗಿರ್ತಾರೆ, ಜಾಸ್ತಿ ಆಗಿರ್ತಾರೆ. ಈ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂದ್ರೆ ಯಾವಾಗ ನಡೆಯುತ್ತೆ ಅಂತ ಕೇಳಿದ್ರೆ, ಕಚ್ಚಾ ಸಾಮಗ್ರಿಗಳು, ರಾ ಮೆಟೀರಿಯಲ್ಸ್ ಗಳ ಬೆಲೆಗಳು ಏನಾಗಿರುತ್ತೆ, ಅವುಗಳ ಬೆಲೆಗಳು ಜಾಸ್ತಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸ್ಪೆಷಲ್ ಆಗಿಬಿಟ್ಟು ಈ ಕಡೆ ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಇವರ ಫೇವ್ರೆಟ್ ಫುಡ್ ಇದೆ, ನಿಮ್ಮ ಹೇಗೆ ಇದಿದೆ, ಅವರ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಪಾನಿಪುರಿ ಏನಿದೆ, ಅವುಗಳಲ್ಲಿ ಈರುಳ್ಳಿಗಳನ್ನ ಬಳಸ್ತಿರ್ತಾರೆ. 20 ರೂಪಾಯಿ ಇರುವಂತದ್ದು 40 ರೂಪಾಯಿಗೆ ಹೋಗಿ ತಲುಪತ್ತೆ. 20 ರೂಪಾಯಿಂದ 40 ರೂಪಾಯಿಗೆ ಹೋಗಿ ತಲುಪತ್ತೆ. ಯಾಕೆ ಅಂತ ಕೇಳಿದ್ರೆ ಹೇಳ್ತಾರೆ, ಆನಿಯನ್, ಈರುಳ್ಳಿ ಬೆಲೆ ಹೆಚ್ಚಳ ಆಯ್ತು ಅಥವಾ ಇನ್ನಿತರ ಕಾರಣಗಳು. ಅಂದ್ರೆ ಯಾವಾಗ ನಮಗೆ ಬೇಕಾಗಿರುವಂತಹ ರಾ ಮೆಟೀರಿಯಲ್ಸ್ ಗಳ ಬೆಲೆಗಳು ಅಧಿಕವಾಗತ್ತೋ ಮತ್ತು ಅವುಗಳನ್ನ ತಯಾರಿಸುವಂತಹ ಕಾರ್ಮಿಕರ ವೇತನ, ಲೇಬರ್ಸ್ ಕಾಸ್ಟ್ ಕೂಡ ಯಾವಾಗ ಜಾಸ್ತಿ ಆಗತ್ತೋ, ಅದು ಜಾಸ್ತಿ ಆದಾಗ ಆಲ್ವೇಸ್ ಏನಾಗುತ್ತೆ, ಆ ವಸ್ತು ತಯಾರಾಗಿ ಮಾರುಕಟ್ಟೆಯನ್ನು ಪ್ರವೇಶಿಸಿದ್ರೆ ಅದರ ವಸ್ತುಗಳ ಬೆಲೆಗಳು ಕೂಡ ಹೆಚ್ಚಳವಾಗುತ್ತೆ. ಇದನ್ನ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರಿತೀವಿ. ನಮಗೆ ಇವುಗಳು ಏನಿದೆ ಇವುಗಳನ್ನ ಕೂಡ ಕಲಿಬಹುದು. ಇದ್ರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಆಗ್ಬಿಟ್ಟು ರೀಸೆಂಟ್ ಆಗ್ಬಿಟ್ಟು CTI ಅವುಗಳಲ್ಲೂ ಕೂಡ ಕ್ವಶನ್ ಅನ್ನ ಕೇಳಿದಾನೆ. ಈ ಸಾಮಗ್ರಿಗಳ ಬೆಲೆ ಹೆಚ್ಚಳ ಆದಾಗ ನಮಗೇನಾಗುತ್ತೆ, ಮಾರ್ಕೆಟಿಗೆ ಬರ್ತಾ ವಸ್ತುಗಳ ಬೆಲೆ ಹೆಚ್ಚಳ ಆಗುತ್ತೆ. ನಾವ್ ಯಾವ್ದನ್ನ ಕಲಿತಿದೀವಿ, ನಾನು ಅದಕ್ಕೆ ನೆನ್ಪು ಮಾಡ್ತಿರೋದು ಇನ್ಫ್ಲೇಷನ್. ಇನ್ಫ್ಲೇಷನ್ ಅಂದ್ರೆ ಏನು, ವಸ್ತುಗಳ ಬೆಲೆ ಹೆಚ್ಚಳ ಆಗುತ್ತೆ. ವಸ್ತುಗಳ ಬೆಲೆ ಹೆಚ್ಚಳ ಹೇಗ್ ಆಗತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ವಿ. ಇಲ್ಲಿ ಗಮನಿಸೋದ್ರೆ ಆ ವಸ್ತು ರಾ ಮೆಟೀರಿಯಲ್ಸ್ ಗಳ ಬೆಲೆ ಹೆಚ್ಚಳ ಆಯ್ತು ಮತ್ತೆ ಇನ್ನಿತರ ವಸ್ತುಗಳ ಬೆಲೆ ಹೆಚ್ಚಳ ಆಯ್ತು ಆದಾಗ ಅದನ್ನ ತಯಾರು ಮಾಡಿ ಮಾರ್ಕೆಟಿಗೆ ಬಂತು, ಆಗ ಆ ವಸ್ತುಗಳ ಬೆಲೆ ಕೂಡ ಹೆಚ್ಚಳ ಆಗುತ್ತೆ. ಇದು ಕೂಡ ಅರ್ಥ ಆಗುತ್ತೆ. ಇದ್ರ ಜೊತೆಗೆ ಕೋರ್ ಇನ್ಫ್ಲೇಷನ್, ಇದ್ರ ಬಗ್ಗೆ ನಮಗೆ CTI ನಲ್ಲಿ ಕೇಳಿದ ಕ್ವಶನ್ ಇದು, ಅಥವಾ KS ನಲ್ಲಿ ಕೂಡ ಬರುವಂತಹ ಪ್ರಶ್ನೆಗಳು ಬರುವಂತದ್ದು ಇದು. ಕೋರ್ ಇನ್ಫ್ಲೇಷನ್ ಅಂದ್ರೆ ಏನು ಅಂತ ಕೇಳ್ತಾನೆ. ಏನಿಲ್ಲ, ಕೋರ್ ಇನ್ಫ್ಲೇಷನ್ ಅಂದ್ರೆ
ಇಷ್ಟ ಅರ್ಥ ಮಾಡ್ಕೊಳ್ಳಿ. ಹಣದುಬ್ಬರವನ್ನು ಲೆಕ್ಕ ಹಾಕಬೇಕು. ಹಣದುಬ್ಬರವನ್ನು ಲೆಕ್ಕ ಹಾಕಬೇಕು ಅಂದ್ರೆ ನಮ್ಮಲ್ಲಿ WPI ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತು CPI ಅಂತ ಕರಿತೀವಿ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದೆ. ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನಲ್ಲಿ ಅತಿ ಹೆಚ್ಚಾಗಿ ನಾವೀಗ ಏನ್ ಮಾಡುವಂತದ್ದು ಅಂತ ಕೇಳಿದ್ರೆ CPI ಅನ್ನೇ ಜಾಸ್ತಿ ತಗೊಳ್ತಾ ಇದೀವಿ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಸಗಟು ಬೆಲೆ ಸೂಚ್ಯಾಂಕ ಅಂತ ಏನ್ ಕರಿತೀವಿ, ಇದರಲ್ಲಿ ಟೋಟಲ್ 3 ವಿಭಾಗಗಳನ್ನ ಮಾಡ್ತೀವಿ. ಪ್ರಾಥಮಿಕ ಸರಕುಗಳು ಅಂದ್ರೆ ಪ್ರೈಮರಿ ಗೂಡ್ಸ್ ಅಂತ ಕರಿತೀವಿ, ಮತ್ತೆ ಇಂಧನ ಮತ್ತು ಶಕ್ತಿ, ಎನರ್ಜಿ ಮತ್ತೆ ವಿವಿಧಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತು ಇನ್ನೊಂದು ತಯಾರಿಕಾ ವಲಯ ಅಂತ ಕರಿತೀವಿ. ಟೋಟಲ್ ಆಗ್ಬಿಟ್ಟು 697 ಗೂಡ್ಸ್ ಗಳನ್ನ ಲೆಕ್ಕ ಹಾಕ್ತಿವಿ. ಈ 697 ಗೂಡ್ಸ್ ಗಳಲ್ಲಿ ಅಂದ್ರೆ ಒಂದು ಬುಟ್ಟಿ ಅನ್ನ ಮಾಡ್ತೀವಿ. ಆ ಬುಟ್ಟಿಯಲ್ಲಿ 697 ಸರಕುಗಳಲ್ಲಿ ವೇರಿಯೇಷನ್ಸ್ ಗಳನ್ನ ಲೆಕ್ಕ ಹಾಕ್ತೀವಿ. ಇದರ ಜೊತೆಗೆ ಇನ್ನೊಂದು ಬರುತ್ತೆ CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ನಿಜವಾಗ್ಬಿಟ್ಟು ಪ್ರತಿಯೊಂದನ್ನು ಅಳೆಯುವಂಥದ್ದು ಸಿಗುವಂಥದ್ದು ಈ CPI ನಲ್ಲಿ ಸಿಗುತ್ತೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ತುಂಬಾ ದೊಡ್ಡ ಏನಾಗಿರುವಂತದ್ದು ಹೋಲ್ಸೇಲ್ ಆಗಿರುವಂತದ್ದು. ಇದು ರಿಟೇಲ್ ಆಗ್ಬಿಟ್ಟು ಪ್ರತಿಯೊಬ್ಬ ಕನ್ಸ್ಯೂಮರ್ ಅನ್ನು ಲೆಕ್ಕ ಹಾಕೋದಕ್ಕೆ, ಜೊತೆಗೆ ವೇತನವನ್ನ ಹೆಚ್ಚಳ ಮಾಡೋದಕ್ಕೆ, ಪ್ರತಿಯೊಂದನ್ನು ಲೆಕ್ಕ ಹಾಕೋದಕ್ಕೆ ಇಲ್ಲಿ ಬಯಸ್ತದೆ. ಬಟ್ ಕೆಲವೊಂದು ವಸ್ತುಗಳನ್ನ ಇಲ್ಲಿ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತೆ ಇವುಗಳ ಮುಖಾಂತರ ಲೆಕ್ಕ ಹಾಕ್ತಿವಿ. ಈಗ ಕೋರ್ ಇನ್ಫ್ಲೇಷನ್ ಅನ್ನ ಲೆಕ್ಕ ಹಾಕ್ತಾ, ಯಾವಾಗ ಈ ಕೋರ್ ಇನ್ಫ್ಲೇಷನ್ ಲೆಕ್ಕ ಹಾಕ್ತಾ ಈಗ ಇನ್ಫ್ಲೇಷನ್ ಅನ್ನ ಲೆಕ್ಕ ಮಾಡ್ತಾ ಇದೀವಿ, ಅಂತಹ ಸಂದರ್ಭದಲ್ಲಿ ಇವು ಎರಡನ್ನ ಹೊರತುಪಡಿಸಿ VVIMP, ಇಂಧನ ಮತ್ತು ಆಹಾರ, ಫುಡ್ ಅಂಡ್ ಎನರ್ಜಿ, ಇವುಗಳನ್ನ ಹೊರಗಿಟ್ಟು ಇನ್ಫ್ಲೇಷನ್ ಅನ್ನ ಲೆಕ್ಕ ಹಾಕಿದ್ರೆ, ಇನ್ಫ್ಲೇಷನ್ ಲೆಕ್ಕ ಮಾಡ್ತಾ ಇಂಧನ ಮತ್ತು ಆಹಾರ ಇವುಗಳನ್ನ ಹೊರಗಿಟ್ಟು ಇನ್ಫ್ಲೇಷನ್ ಅನ್ನ ಲೆಕ್ಕ ಮಾಡಿದ್ರೆ ಆಗ ಸಿಗುವಂತದ್ದೇ ಕೋರ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇವುಗಳನ್ನ ಸೇರಿಸ್ಬಿಟ್ಟು ಲೆಕ್ಕ ಹಾಕಿದ್ರೆ ಆಗ ಹೇಳುವಂತದ್ದು ಹೆಡ್ಲೈನ್ ಇನ್ಫ್ಲೇಷನ್ ಅಂತ ಕೂಡ ಕರೀತಾರೆ. ಬಟ್ ನಮಗೆ ಕನ್ಫ್ಯೂಸ್ ಬೇಡ. ಇಂಧನ ಮತ್ತು ಆಹಾರ ಸರಕುಗಳನ್ನ ಹೊರತುಪಡಿಸಿ ನಮ್ಮಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ ಅಂದ್ರೆ ಟೋಟಲ್ ಆಗ್ಬಿಟ್ಟು ಇನ್ಫ್ಲೇಷನ್ ಅನ್ನು ಲೆಕ್ಕ ಹಾಕಿದ್ರೆ ಆಗ ಕೋರ್ ಇನ್ಫ್ಲೇಷನ್ ನಡೆಯುತ್ತೆ. ಯಾಕೆ ಇಂಧನ ಮತ್ತು ಆಹಾರ ಸರಕುಗಳನ್ನ ಹೊರಗಿಡಬೇಕು ಅಂತ ಕೇಳಿದ್ರೆ ನೋಡಿ, ಇವುಗಳನ್ನ ಯಾರು ಗೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ ಪೆಟ್ರೋಲ್ನ ಬೆಲೆ ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಏನಾಗಿತ್ತು, ರೇಟು 60-70 ರೂಪಾಯಿ ಇತ್ತು. ಏಕಾಏಕಿ 100 ರೂಪಾಯಿಗೆ ಹೋಯ್ತು. ಇವತ್ತು 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಏಕಾಏಕಿ ಇವತ್ತು ಸಂಜೆ ಒಳಗೆ 150-120 ಯುದ್ಧಗಳು ನಡೆಯೋದು. ಅಂದ್ರೆ ಇವುಗಳು ಬಹಳ ವಿಶೇಷವಾಗಿರುವಂತದ್ದು. ಸ್ಪೆಷಲಿ ಇಂಧನ ಏನ್ ತಗೊಳ್ತಾ ಇದೀವಿ ಬೇರೆ ದೇಶದಿಂದ ತರುವಂತದ್ದು, ಅಲ್ಲಿ ಸಂಬಂಧಪಟ್ಟಾಗ ಈಗಾಗಲೇ ಯುದ್ಧಗಳು ನಡೀತಾ ಇದೆ. ಅತಿ ಹೆಚ್ಚು ನಾವು ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದೀವಿ. ಅವುಗಳು ಈ ಕ್ಷಣದಲ್ಲಿ ಯುದ್ಧಗಳು ನಡೆದಾಗ ನಿಲ್ಲಬಹುದು, ಅಥವಾ ಅದರ ಡಿಮ್ಯಾಂಡ್ ಜಾಸ್ತಿ ಆಗಬಹುದು, ಅಥವಾ ಇನ್ನೊಂದು ಕಾರಣ. ಆಹಾರ ಸರಕುಗಳು ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸ್ ಆಗಿರ್ಬೋದು, ಇವುಗಳೇನಾಗಿರುತ್ತೆ ಆಹಾರ ಸರಕುಗಳು. ಆ ಸರಕುಗಳು ಮಳೆ ಬಂತು ನೋಡಿ, ಈಗ ಒಳ್ಳೆ ಬಿಸ್ತಿದೆ, ಏಕಾಏಕಿ ಬಹಳ ಮಳೆ ಬಂತು, ಅವುಗಳು ಫ್ಲಡ್ಸ್ ಬಂತು, ಅವುಗಳನ್ನ ನಿರೀಕ್ಷೆ ಮಾಡೋದಕ್ಕಾಗಲ್ಲ. ಉತ್ಪಾದನೆ ಪ್ರೊಡಕ್ಷನ್ ಏನಾಗ್ಬೋದು, ಅವುಗಳ ಕೈಗೆ ಸಿಗದೆ ಹೋಗ್ಬೋದು, ನಾಶ ಆಗ್ಬೋದು, ಅಥವಾ ತುಂಬಾ ಕಡಿಮೆ ಆಗ್ಬೋದು. ಆ ಕಾರಣದಿಂದ ಲೆಕ್ಕ ಹಾಕ್ತಾ ಆಹಾರ ಮತ್ತು ಇಂಧನ ಮತ್ತು ಆಹಾರ ಸರಕುಗಳನ್ನ ಹೊರಗಿಟ್ಟು ಲೆಕ್ಕ ಹಾಕಿದ್ರೆ ಅದನ್ನ ನಾವು ಕೋರ್ ಇನ್ಫ್ಲೇಷನ್ ಅಂತ ಕರಿತೇವೆ. ಎಕ್ಸಾಮ್ ನಲ್ಲಿ ಹೀಗೆ ಕೇಳಿದಾನೆ, ಆಹಾರ ಮತ್ತು ಇಂಧನ ಸರಕುಗಳನ್ನ ಹೊರಗಿಟ್ಟು ಅಳೆಯುವಂತಹ ಇನ್ಫ್ಲೇಷನ್ ಅನ್ನ ಏನೆಂದು ಕರೀತಾರೆ ಅಂತ ಹೇಳಿದಾನೆ, ಅದನ್ನ ಕೋರ್ ಇನ್ಫ್ಲೇಷನ್ ಅಂತ ಕರಿತೇವೆ. ನಮಗೆ ಈ ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್ ಏನಿದೆ, ಹಾಗೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಏನಿದೆ, ಈ ಕೋರ್ ಇನ್ಫ್ಲೇಷನ್ ಏನಿದೆ, ಇವುಗಳು ಕೂಡ ಅರ್ಥ ಆಗುತ್ತೆ. ಆದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು, ಅರ್ಥ ಆಗದೆ ಇರುವಂತ ಕಾನ್ಸೆಪ್ಟ್, ಬುಕ್ ನಲ್ಲೂ ಕೂಡ ಅರ್ಥ ಆಗದೆ ಇರುವಂತದ್ದು ಯಾವಂದ್ರೆ ಈ ಬಾಟಲ್ ನೆಕ್ ಇನ್ಫ್ಲೇಷನ್ ಅಂದ್ರೆ ಏನು ಅನ್ನೋದು ಗೊತ್ತಾಗಲ್ಲ. ಏನಿದು ಬಾಟಲ್ ನೆಕ್ ಇನ್ಫ್ಲೇಷನ್ ಅಂದ್ರೆ ಬಹಳಷ್ಟು ಜನ ಏನ್ ತಿಳ್ಕೊಳ್ತಾರೆ, ಮದ್ಯ ಏನು ಆಲ್ಕೋಹಾಲ್ ಏನಿದೆ ಅದರ ಬೆಲೆಗಳು ಹೆಚ್ಚಳವಾದಾಗ ಅದನ್ನ ಬಾಟಲ್ ನೆಕ್ ಇನ್ಫ್ಲೇಷನ್ ಅಂತ ಕರೀತಾರೆ. ಇದೊಂದು ಇಮೇಜ್ ಅನ್ನ ಒಂದು ಗೆಸ್ ಮಾಡುವಂತದ್ದು ಏನ್ ಗೊತ್ತಾ, ಬಾಟಲ್ ನೆಕ್ ಅಂದ್ರೆ ಕುತ್ತಿಗೆ ತನಕ ಬಂದಿರುವಂತದ್ದನ್ನ ಬಾಟಲ್ ನೆಕ್ ಇನ್ಫ್ಲೇಷನ್ ಅನ್ನ ಹೋಲಿಕೆನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈ ಸ್ಟೇಟ್ಮೆಂಟ್ ಅನ್ನ ಕಥೆ ರೂಪದಲ್ಲಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅರ್ಥ ಆಗತ್ತೆ, ಅದೆಲ್ಲ ಓದಿದ್ರೆ ಅರ್ಥ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇವತ್ತು ಫೆಬ್ರವರಿ 14 ಅಂತ ತಿಳ್ಕೊಳ್ಳಿ, ಬಹಳ ವಿಶೇಷ ದಿನ. ಫೆಬ್ರವರಿ 14 ಅಲ್ವಾ, ಏನೋ ಬ್ಲ್ಯಾಕ್ ಡೇ ಸರಿ, ಆದ್ರೆ ಜಾಸ್ತಿ ಆಚರಣೆಯಲ್ಲಿ ಇರುವಂತದ್ದು ಬಹಳ ಖುಷಿಯಲ್ಲಿ ಯಾವುದು, ಫೆಬ್ರವರಿ 14 ಪ್ಲೀಸ್ ವಾಪಸ್ ಫೆಬ್ರವರಿ 14 ಪ್ಲೀಸ್. ನೆಕ್ಸ್ಟ್ ಫೆಬ್ರವರಿ 14 ಏನಿದೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋಣ. ಫೆಬ್ರವರಿ 14 ಇವತ್ತಿನ ದಿನ ಫೆಬ್ರವರಿ 14. ಈ ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ನಲ್ಲಿ
ತುಂಬಾ ಜನ ಪಬ್ಲಿಕ್ ಇದಾರೆ ಅಂತ ತಿಳ್ಕೊಳ್ಳಿ, ಫುಲ್ ಪಬ್ಲಿಕ್ ಇದಾರೆ ಇಲ್ಲಿ. ನಾನು ಸ್ಟೋರಿಯನ್ನ ಒಂದು ಕ್ರಿಯೇಟ್ ಮಾಡ್ತಿದ್ದೀನಿ, ಫುಲ್ ಪಬ್ಲಿಕ್ಸ್ ಇದಾರೆ. ಇದ್ರ ಮಧ್ಯದಲ್ಲಿ ಒಬ್ಬ ಹುಡುಗ ನಿಂತಿದ್ದಾನೆ, ತನ್ನ ಕೈನಲ್ಲಿ ಒಂದು ರೋಸ್ ಇದೆ ಇಟ್ಕೊಂಡು ನಿಂತಿರುವಂತದ್ದು. ಈ ಹುಡುಗ ನಿಂತಂತ ಹುಡುಗನಿಗೆ ಮುಂದೆ ಯಾರನ್ನೋ ವೇಟ್ ಮಾಡ್ತಿದ್ದಾನೆ, ಮುಂದೆ ಯಾರನ್ನೋ ವೇಟ್ ಮಾಡ್ತಿದ್ದಾನೆ. ಓಕೆ ಪ್ಲೀಸ್, ಮುಂದೆ ಯಾರನ್ನೋ ವೇಟ್ ಮಾಡ್ತಿದ್ದಾನೆ. ಫೆಬ್ರವರಿ 14 ಬಸ್ ಸ್ಟ್ಯಾಂಡ್, ತುಂಬಾ ಪಬ್ಲಿಕ್ ಇದೆ. ಒಬ್ಬ ಹುಡುಗ ಇನ್ನೊಬ್ಬರನ್ನ ವೇಟ್ ಮಾಡ್ತಿದ್ದಾನೆ, ತನ್ನ ಕೈಯಲ್ಲಿ ಒಂದು ಗುಲಾಬಿ ಹೂ ಇದೆ. ಇವ್ರು ಹತ್ರ 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 ಬರ್ತಾ ಹಾರ್ಟ್ ಬೀಟ್ ಗಳು ತುಂಬಾ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಇವರು ನೇರೆಸ್ಟ್ ಆಗಿ ಬಂದು ನಿಂತಾಗ ತನ್ನ ಎರಡೂ ಕಾಲುಗಳನ್ನ ಭೂಮಿಗೆ ಒತ್ತೆ ಇಟ್ಟು, ತನ್ನ ಎರಡೂ ಕೈಗಳನ್ನ ಆಕಾಶಕ್ಕೆ ಚಾಚಿ, ತನ್ನ ಕೈಯಲ್ಲಿರುವಂತಹ ಗುಲಾಬಿ ಹೂವನ್ನ ಮುಂದಕ್ಕಿಟ್ಟು ಒಂದು ಮಾತನ್ನ ಹೇಳ್ತಾನೆ. ಎಲ್ಲರ ನಿರೀಕ್ಷೆಯಂತೆ ಆ ಮಾತು ಏನು ಅಂತ ಕೇಳಿದ್ರೆ ಏನು ಹೇಳ್ತಾನೆ? 1 4 3 ಏನ್ ಹೇಳ್ತಾನೆ? 1 4 3. ಪ್ಲೀಸ್, ನಾನ್ ನಿಮಗೆ ಅರ್ಥ ಆಗ್ಲಿ ಅನ್ನೋದು, ಇದನ್ನ ನಿಮಗೆ ನೆಕ್ಸ್ಟ್ ಇದರ ಎಕ್ಸ್ಪ್ಲೇಷನ್ ನೋಡಿದಾಗ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಕಾರಣದಿಂದ 1 4 3 ಅಂತ ಹೇಳ್ತಾನೆ. ಹೇಳ್ಬೇಕಿತ್ತು. ಆ ವ್ಯಕ್ತಿಲಿ ನಿಂತಿದ್ದಾನೆ, ತನ್ನ ಎರಡೂ ಕಾಲುಗಳನ್ನ ಭೂಮಿಗೆ ಒತ್ತೆ ಇಟ್ಟು, ಕೈಯನ್ನು ಆಕಾಶಕ್ಕೆ ಚಾಚಿ, ತನ್ನ ಮುಂದಿರುವಂತ ಹೂವನ್ನ ಮುಂದಕ್ಕಿಟ್ಟು ಒಂದು ಮಾತನ್ನ ಹೇಳ್ತಾನೆ ಇವರಿಗೆ, ಮೇಡಮಿಗೆ. ಐ ಲವ್ ಯು ಅಕ್ಕ. ಯಾಕೆ ಹೇಳ್ಬಾರ್ದ? ಅಕ್ಕನಿಗೆ ಹೇಳ್ಬಾರ್ದ? ತಂಗಿಗೆ ಹೇಳ್ಬಾರ್ದ? ತಾಯಿಗೆ ಹೇಳ್ಬಾರ್ದ? ಪ್ಲೀಸ್, ಅಕ್ಕನಿಗೆ ಹೇಳ್ಬಾರ್ದ? ತಂಗಿಗೆ ಹೇಳ್ಬಾರ್ದ? ತಂದೆ ತಾಯಿಗೆ ಯಾರಿಗೆ ಹೇಳ್ಬಾರ್ದ? ಈ ವ್ಯಕ್ತಿ ನಿಮ್ಮ ನಿರೀಕ್ಷೆಯನ್ನ ಮಾತ್ರ ಫೇಲ್ ಮಾಡಿದನಷ್ಟೇ. 1 4 3 ಅಂತ ಹೇಳ್ಬೇಕಿತ್ತು, ಬರೀ ಒಂದನ್ನ ಆಡ್ ಮಾಡ್ದ ಅಕ್ಕ ಅಂತ. ನೋಡಿ ನೆಕ್ಸ್ಟ್ ಏನಾಗುತ್ತೆ. ಯಾವಾಗ ಈ ವ್ಯಕ್ತಿ ಫೆಬ್ರವರಿ 14 ಹೇಗಿದೆ, ಒಂದು ವಿಶೇಷವಾಗ್ಬಿಟ್ಟು ದಿನ ಇದೆ, ಕೈಯಲ್ಲಿ ಗುಲಾಬಿ ಇದೆ, ಕೆಳಗೆ ಕಾಲೆಲ್ಲ ಕೊಟ್ಟು ಇಷ್ಟೆಲ್ಲ ಹೇಳಿದಾನೆ. ಈ ವ್ಯಕ್ತಿಗೆ ಏನಾಗ್ಬೇಕು? ಇಷ್ಟೆಲ್ಲ ಕ್ರಿಯೇಟ್ ಆದಾಗ ಈಗ ಮೇಡಮಿಗೆ ಸಿಟ್ಟು ಬರುತ್ತೆ. ಮೇಡಮ್ ತೆಗೆದು ಒಂದು ಕೆಪ್ಪೆ ಕೊಡ್ತಾರೆ. ಪ್ಲೀಸ್ ಪ್ಲೀಸ್, ಮೇಡಮ್ ಒಂದು ತೆಗೆದು ಕೆಪ್ಪೆ ಕೊಡ್ತಾರೆ. ನಿಮಗೆ ಗೊತ್ತಿದೆ, ಬಾಯ್ಸ್ ಯಾರ ಸಾಲವನ್ನ ಇಟ್ಕೊಳ್ಳೋದಿಲ್ಲ, ವಾಪಸ್ ಬಡ್ಡಿ ಸಮೇತ ಕೊಡೋದಿಲ್ಲ. ಮೇಡಮಿಗೆ ರಿಟರ್ನ್ ಒಂದು ಪೆಟ್ಟನ್ನ ಕೊಡ್ತಾರೆ. ಪ್ಲೀಸ್ ಕಾನ್ಸೆಪ್ಟ್ ಇದನ್ನ ಇಮ್ಯಾಜಿನ್ ಮಾಡಿ, ಆಮೇಲೆ ಅಪ್ಲೈ ಮಾಡಿ, ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಇವರು ರಿಟರ್ನ್ ಮೇಡಮಿಗೆ ಏನು ಕೊಡಬೇಕು, ವಾಪಸ್ ಒಂದು ಕೊಟ್ಟಿದ್ದಕ್ಕೆ ಎರಡನ್ನ ಕೊಟ್ಟು ಸರಿ ಮಾಡೋದು. ಈಗ ಪಬ್ಲಿಕ್ ನಲ್ಲಿ ಕೆಲವೊಬ್ರು ಬಸ್ ಸ್ಟ್ಯಾಂಡ್ ಅಲ್ವಾ, ಎಲ್ಲರೂ ಕಾಯ್ತಾನೆ ಇರ್ತಾರೆ, ನಮ್ದೊಂದು ಇರ್ಲಿ ಅಂತ ಕಾಯ್ತಿರ್ತಾರೆ. ಇವ್ರು ಹೊಡೆದಿದ್ದಕ್ಕೆ ಯಾರೂ ಬಂದು ಕೇಳಲಿಲ್ಲ, ಯಾಕೆ ಹೊಡೆದಮ್ಮ ಅಂತ ಕೇಳಲಿಲ್ಲ. ಇವ್ರು ಅವ್ರಿಗೆ ಹೊಡೆದಿದೆ ಸರಿ, ಏನಮ್ಮ ಯಾಕೆ ಹೊಡೆದ ಅಂತ ಕೇಳಿ ಮಾತಾಡ್ತಾ ಹೇಳಿ ಈ ವ್ಯಕ್ತಿಗೆ ಹೊಡೆದಿದ್ದ ಪೆಟ್ಟಿಗೆ ಇವನು ನಿಧಾನವಾದ, ಸತ್ಯ ಹೋದ. ಪಬ್ಲಿಕ್ ಎಲ್ಲ ಸೇರ್ಬಿಟ್ಟು ಹೊಡೆದಿರೋ ಪೆಟ್ಟಿಗೆ ನಿಮಗೆ ಅಲ್ವಾ, ಹಾಗೆ ಅಲ್ವಾ? ಯಾರಾದ್ರೂ ಒಬ್ಬ ಹೊಡಿತಿದ್ದಾನಂದ್ರೆ 4 ಜನ ಸೇರ್ಬಿಟ್ಟು ಮತ್ತೆ ಹೊಡಿತಾರೆ, ಯಾಕೆ ಅಂತ ಆಮೇಲೆ ಕೇಳ್ತಾರೆ. ಪರಿಸ್ಥಿತಿ ಆಗಿರೋದು. ಅದರಲ್ಲೂ ವಿಶೇಷವಾಗ್ಬಿಟ್ಟು ಮಹಿಳೆಗೆ ಸಂಬಂಧಪಟ್ಟಾಗಿದ್ರೆ ಫಸ್ಟ್ ಪೆಟ್ಟು ಬಿದ್ದಾಯ್ತು ಅವನಿಗೆ, ಅವನ್ ಸತ್ಯ ಹೋದ ವ್ಯಕ್ತಿ. ಈಗ ಈ ಬೆಂಗಳೂರಿನ ಈ ನಗರದಲ್ಲಿ ಎಂತಹ ಸೃಷ್ಟಿ ಆಗುತ್ತೆ ಅಂದ್ರೆ ಒಂದು ದೊಡ್ಡ ಕೋಮುಗಲಭೆ ಆಗುತ್ತೆ. ಈ ಕಡೆ ವ್ಯಕ್ತಿಯ ಪಾರ್ಟಿಯವರು, ಈ ಕಡೆ ವ್ಯಕ್ತಿಯ ಪಾರ್ಟಿಗಳು ಎಲ್ಲ ಸೇರ್ಬಿಟ್ಟು ದೊಡ್ಡ ಒಂದು ಗಲಭೆ ನಡೆಯುತ್ತೆ. ಯಾವಾಗ ಈ ಗಲಭೆ ನಡೆಯುತ್ತೋ ಆಗ ಸೆಕ್ಷನ್ 144 ಬೀಳುತ್ತೆ. ಏನ್ ಹೇಳ್ಬೇಕಿತ್ತು? 143 ಒಂದನ್ನ ಸೇರಿಸ್ತಾ ಇದು 144 ಆಯ್ತು. ಸೆಕ್ಷನ್ 144 ಬಿತ್ತು. 144 ಸೆಕ್ಷನ್ ಅಂದ್ರೆ ಏನು? 4 ಜನಕ್ಕಿಂತ ಜಾಸ್ತಿ ವ್ಯಕ್ತಿಗಳು ಒಟ್ಟಿಗೆ ತಿರುಗುವಾಗಿಲ್ಲ. ಮತ್ತೆ ಉದ್ರಿಕ್ತ ಆಗುತ್ತೆ. ಅಲ್ಲಿ ಕಂಡಲ್ಲಿ ಗುಂಡು ಅಂತ ಕರಿತೀವಿ. ಏನಿಲ್ಲ, ಕಂಡಲ್ಲಿ ಗುಂಡು ಅಂದ್ರೆ ಗೊತ್ತಿದೆ, ಯಾರು ಕಾಣ್ತಾರೋ ಅವ್ರ ಕೈಯಲ್ಲಿ ಒಂದು ಗುಂಡನ್ನ ಕೊಟ್ಟು ಕಳ್ಸೋದು, ಹೋಗಿ ಮಜಾ ಮಾಡಿ ಮನೇಲಿ ಇರುವಂತ. ಕಂಡಲ್ಲಿ ಗುಂಡು ಅಂದ್ರೆ ಎಲ್ಲಿ ಕಾಣ್ತಾನೋ ಆ ಪ್ರದೇಶದಲ್ಲಿ ಹೊರಗಡೆ ಬರ್ತಾನೋ ಆ ವ್ಯಕ್ತಿಯನ್ನ ಶೂಟ್ ಮಾಡುವಂಥದ್ದು. ಈಗ 144 ಸೆಕ್ಷನ್ ಬಿತ್ತು, ಜೊತೆಗೆ ಫುಲ್ ಕರ್ಫ್ಯೂ ಇದೆ, ಹೊರಗಡೆ ಯಾವ ವ್ಯಕ್ತಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಸಂದರ್ಭದಲ್ಲಿ ದಿನ ಇಡೀ ಒಳಗ್ ಕುಡ್ಸೋದಕ್ ಬರಲ್ಲ. ಮನೆಯಲ್ಲಿ ಏಜ್ಡ್ ಪರ್ಸನ್ಸ್ ಇರ್ತಾರೆ, ಮಕ್ಳು ಇರ್ತಾರೆ, ಆಹಾರ ತರಕಾರಿಗಳೆಲ್ಲ ಬೇಕಾಗತ್ತೆ. ಈ ಕೋವಿಡ್ ಸಂದರ್ಭದಲ್ಲಿ 1-2 ಗಂಟೆ ಅಷ್ಟು ಹೊರಗಡೆ ಬಿಡ್ತಿದ್ರೆ ಗೊತ್ತಿದೆ. ಅದೇ ತರ 1-2 ಗಂಟೆ ಹೊರಗಡೆ ಬಿಡ್ತಾರೆ ಶಾಪಿಂಗಿಗೆ ಅಂತ ಹೇಳ್ಕೊಳ್ಳಿ. 10 ರಿಂದ 11 ಗಂಟೆನೋ 12 ಗಂಟೆನೋ ಶಾಪಿಂಗ್ ಅಂತ ಬಿಟ್ಟ. ನಿನ್ನೆ ದಿನ ಈರುಳ್ಳಿಯ ಬೆಲೆ 10 ರೂಪಾಯಿ ಇತ್ತು ಕೆಜಿಗೆ.
ಇವತ್ತು ಇಲ್ಲಿ ಯಲಹಂಕದಲ್ಲಿ ಈ ಪ್ಲೇಸ್ ನಲ್ಲಿ ಏನಾಗಿದೆ, ಏನು ಕರ್ಫ್ಯೂ ಬಿದ್ದಿದೆ, ಸೆಕ್ಷನ್ ಬಿದ್ದಿದೆ, ಪಾಪ ಎಲ್ಲಾ ಮನೆಯಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ. 10 ರೂಪಾಯಿ ಇದ್ದಂತಹ ಈರುಳ್ಳಿಯನ್ನು 5 ರೂಪಾಯಿ ಕೊಡ್ತಾನಲ್ವ ಅಂಗಡಿಯವನು. ಎಷ್ಟಕ್ಕೆ ಸೇಲ್ ಮಾಡ್ತಾನೆ ಈಗ? 100 ರೂಪಾಯಿಗೆ ಹೋಗ್ಬೋದು ಅಥವಾ 150ಕ್ಕೂ ಹೋಗ್ಬೋದು. ಬೆಲೆ ಇನ್ನೂ ಜಾಸ್ತಿ ಅಂತೂ ಆಗ್ತಾನೆ ಇರುತ್ತೆ. ಈಗ ಬೆಲೆ ಆಟೋಮೆಟಿಕ್ ಆಯ್ತು. ನಿನ್ನೆಯಿಂದ ಇವತ್ತಿಗೆ, ಇವತ್ತಿನ ದಿನನೇ ಬೆಲೆ ಕೂಡ ಹೆಚ್ಚಳ ಆಗ್ಬಹುದು. ಒಂದು ರೀಸನ್ ಅನ್ನ ನೋಡ್ತೀವಿ, ಇದು ಬಾಟಲ್ ನ ಕಿಲ್ಲಿ ಕುತ್ತಿಗೆ ತನಕ ಬಂದಿರುತ್ತೆ. ಇನ್ನೊಂದು ಸಂದರ್ಭ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್, ಇದೇ ನಮ್ಮ ಈ ಲೈನಿಗೆ ನಂದಿನಿ ಹಾಲನ್ನ ತಂದು ತಲುಪಿಸ್ತಿದ್ರು. ಪ್ರತಿದಿನ ಬೆಳಿಗ್ಗೆ 10 ಗಂಟೆಗೆ ಬರ್ತಿತ್ತು. ಅದರ ಬೆಲೆ 27 ರೂಪಾಯಿ ಬೆಲೆ ಅಂತ ತಿಳ್ಕೊಳ್ಳೋಣ. ಈಗ ಆ ಹಾಲ್ ಬರ್ತಿರುವಂತ ವಾಹನ ಏನಾಯ್ತು, ಆಕ್ಸಿಡೆಂಟ್ ಆಯ್ತು. 10 ಗಂಟೆ ಆದ್ರೂ ಬಂದು ತಲುಪಲಿಲ್ಲ. ಇನ್ನೊಂದು ವಾಹನದವನು ತರ್ತಾನೆ, ಹಾಲನ್ನ ತಂದು ಕೊಡ್ತಾನೆ. 1 ಗಂಟೆಗೆ ತಲುಪಿಸ್ತಾನೆ. 27 ರೂಪಾಯಿ. ಪಾಪ ಬಂದಿರುವಂತ ಗಾಡಿ ಆಕ್ಸಿಡೆಂಟ್ ಆಯ್ತು, ಪಾಪ ಯಾರಿಗೂ ಇಲ್ಲಿ ಹಾಲಿನ ಸಪ್ಲೈ ಇಲ್ಲ. ಈಗ 27 ರೂಪಾಯಿ ಇರುವಂತದನ್ನ 20 ರೂಪಾಯಿ ಕೊಡ್ತಂತಾನೆ ಅವನ ಅಂಗಡಿ, ಅವ್ನ ವ್ಯಾಪಾರಸ್ಥ. ಮತ್ತೇನ್ ಮಾಡ್ತಾನೆ, ಮತ್ತೆ ಕೂಡ ಜಾಸ್ತಿ ಆಗತ್ತೆ. ಬಾಟಲ್ ನೆಕ್ ಇನ್ಫ್ಲೇಷನ್ ಅಂದ್ರೆ ನೋಡಿ, ಅರ್ಥ ಮಾಡ್ಕೊಳ್ಳಿ ಸ್ಟೇಟ್ಮೆಂಟ್ ಅನ್ನ. ಒಂದು ಪ್ರದೇಶದಲ್ಲಿ ಕೆಲವು ಸರಕು ಸೇವೆಗಳ ಅವಶ್ಯಕತೆ ಇದ್ದು, ಅದನ್ನ ಬೇರೊಂದು ಪ್ರದೇಶದಿಂದ ಸರಬರಾಜು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ, ಒಂದು ನಮಗೆ ಗೂಡ್ಸ್ ನ ಅವಶ್ಯಕತೆಗಳಿದೆ, ಅಂತಹ ಸಂದರ್ಭದಲ್ಲಿ ಬೇರೊಂದು ಪ್ರದೇಶದಿಂದ ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್, ಅಪಘಾತಗಳಾಗಿರ್ಬೋದು, ವಿಕೋಪ, ಫ್ಲಡ್ಸ್ ಗಳಾಗಿರ್ಬೋದು, ಮತ್ತು ಸರಿಯಾದ ನಿರ್ವಹಣೆ ಇಲ್ಲದೆ, ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಆದ್ರೂ ಕೂಡ ಸರಿಯಾದ ನಿರ್ವಹಣೆ ಇಲ್ಲದೆ ಇರುವುದರಿಂದ ಆ ವಸ್ತು ತಲುಪುವುದು ನಿಂತರೆ ಆ ಸಂದರ್ಭದಲ್ಲಿ ಸರಕು ಸೇವೆಗಳ ಬೆಲೆಗಳು ಅಧಿಕವಾಗುತ್ತೆ. ಇದನ್ನೇ ಬಾಟಲ್ ನೆಕ್ ಇನ್ಫ್ಲೇಷನ್ ಅಂತಾರೆ. ಬಾಟಲ್ ನೆಕ್ ಇನ್ಫ್ಲೇಷನ್ ಅಂದ್ರೆ ಒಂದು ಸಂದರ್ಭ. ಆ ಸಂದರ್ಭ ಏನು ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿರ್ಬೋದು, ಫ್ಲಡ್ಸ್ ಗಳಾಗಿರ್ಬೋದು, ಅಥವಾ ಸರಿಯಾದ ನಿರ್ವಹಣೆ ಇಲ್ಲದೆ ಇರುವ ಕಾರಣದಿಂದ ಕೂಡ ಏನಾಗುತ್ತೆ, ಆ ವಸ್ತು ತಲುಪುವುದು ನಿಂತರೆ ಆ ಸಂದರ್ಭದಲ್ಲಿ ಸರಕು ಸೇವೆಗಳ ಬೆಲೆಗಳು ಏನಾಗುತ್ತೆ, ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಒಂದಿಷ್ಟು ಹೊತ್ತನ್ನ ಮಾತ್ರ ಹೊರಗಡೆ ಬಿಟ್ಟಂತ ಸಂದರ್ಭದಲ್ಲಿ ಅದರ ಬೆಲೆ ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಇದನ್ನ ಬಾಟಲ್ ನೆಕ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇದರ ಜೊತೆಗೆ ಇನ್ನೊಂದು ಇನ್ಫ್ಲೇಷನ್ ಅನ್ನು ನೋಡೋದಾದ್ರೆ ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೀವಿ. ಜಡತ್ವದ ಹಣದುಬ್ಬರ. ಬಟ್ ಕನ್ನಡದಲ್ಲಿ ಕೇಳಲ್ಲ, ಇಂಗ್ಲಿಷ್ ಅಲ್ಲೇ ಕೇಳ್ತಾನೆ. ಸ್ಟ್ಯಾಗ್ಫ್ಲೇಷನ್ ಅಂದ್ರೆ ಏನು ಅಂತ ಹೇಳ್ತಾನೆ. ಸ್ಟ್ಯಾಗ್ಫ್ಲೇಷನ್ ಅಂದ್ರೆ ಬೇರೇನು ಅಲ್ಲ, ಇದು ಕೂಡ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಒಂದು ಕಡೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಇರುತ್ತೆ, ಒಂದು ಕಡೆ ಏನಿರುತ್ತೆ, ನಿರುದ್ಯೋಗ ಕೂಡ ಜಾಸ್ತಿ ಇರುತ್ತೆ. ನೋಡಿ, ಎಟ್ ಎ ಟೈಮ್ ನಲ್ಲಿ ಇವು ಎರಡು ಜಾಸ್ತಿ ಇರುವಂತಹದ್ದನ್ನ ನಾವು ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೀವಿ. ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸ್ಟ್ಯಾಗ್ಫ್ಲೇಷನ್ ಸಂಬಂಧಪಟ್ಟ ಹಾಗೆ ಆರ್ಥಿಕ ಬೆಳವಣಿಗೆ ನಿಧಾನವಾಗಿರುತ್ತೆ ಮತ್ತು ನಿರುದ್ಯೋಗವು ಸ್ಥಿರವಾಗಿ ಹೆಚ್ಚಳವಾಗ್ತಿರುತ್ತೆ. ಹಣದುಬ್ಬರ ಮತ್ತು ನಿರುದ್ಯೋಗ ಪ್ರಮಾಣಗಳೆರಡು ಅಧಿಕವಾಗಿರುವಂತ ಸನ್ನಿವೇಶವನ್ನು ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೀವಿ. ನಮಗೆ ನೆನ್ಪಿಟ್ಕೊಳ್ಳೋದು ಬಹಳ ಈಸಿ. ಸ್ಟ್ಯಾಗ್ಫ್ಲೇಷನ್ ಅಂದ್ರೆ ಒಂದ್ ಕಡೆ ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ, ಇನ್ನೊಂದ್ ಕಡೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇರುತ್ತೆ. ಈ ಸಂದರ್ಭವನ್ನ ನಾವು ಏನಂತ ಕರಿತೀವಿ, ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೀವಿ. ಈಸಿ. ಬಟ್ ಈಗ ಅರ್ಥ ಮಾಡ್ಕೊಳ್ಳಿ, ಈ ಸ್ಟ್ಯಾಗ್ಫ್ಲೇಷನ್ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಇದನ್ನ ಏನಂತ ಕರಿತೀವಿ, GDPಯ ಕುಸಿತ ಅಂತ ಕೂಡ ಕರಿತೀವಿ. ಏನಿದೆ ಅರ್ಥ? ಈಗ ನಮಗೆ ಸ್ಟ್ಯಾಗ್ಫ್ಲೇಷನ್ ಅನ್ನೋ ಒಂದು ಕ್ವಶನ್ಗೆ 2 ರೀತಿಯನ್ನ ನಾವು ಡಿವೈಡ್ ಮಾಡ್ಬಿಟ್ಟು ಕಲಿಬೇಕಾಗತ್ತೆ. ಸ್ಟ್ಯಾಗ್ಫ್ಲೇಷನ್ ಅಂದ್ರೆ ಯಾವ್ದೆಲ್ಲ ಬರುತ್ತೆ? ಒಂದ್ ಕಡೆ ಇನ್ಫ್ಲೇಷನ್, ಒಂದ್ ಕಡೆ ನಿರುದ್ಯೋಗ. ಹಾಗಾದ್ರೆ ಇನ್ಫ್ಲೇಷನ್ ಅಂದ್ರೆ ಏನು? ವಸ್ತುಗಳ ಬೆಲೆ ಹೆಚ್ಚಳವಾಗಿರುತ್ತೆ. ನಿರುದ್ಯೋಗ ಅಂದ್ರೆ ಏನು? ಉದ್ಯೋಗನೇ ಇಲ್ಲ. ಒಂದು ಕಡೆ ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ರೀತಿ, ತುಂಬಾ ಇನ್ಫ್ಲೇಷನ್ ಇದೆ. ಒಂದು ಕಡೆ ನಿರುದ್ಯೋಗ, ದುಡ್ಡೇ ಇಲ್ಲ. ಹೇಗಾಗ್ಬೋದು? ಆ ದೇಶದ ಕತೆ. ಒಂದು ಕಡೆ ನಿರುದ್ಯೋಗ, ಯಾವ ತರದ ಕೆಲಸ ಇಲ್ಲ, ಉತ್ಪತ್ತಿನೇ ಇಲ್ಲ, ಇನ್ಕಮೇ ಇಲ್ಲ. ಇನ್ನೊಂದು ಕಡೆ ಆ ವಸ್ತುವಿನ ಬೆಲೆ ತುಂಬಾ ಜಾಸ್ತಿ ಇದೆ. ಇಂತಹ ಸಂದರ್ಭವನ್ನ ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೀವಿ. ಇವು ಎಲ್ಲಾ ಸಮಯದಲ್ಲೆಲ್ಲ ಕೆಲವೊಂದು ಸಂದರ್ಭ ಬರುತ್ತೆ. ಇದಕ್ಕೆ ಉತ್ತಮವಾದಂತ ಉದಾಹರಣೆ ಯಾವುದು ಅಂತ ಕೇಳಿದ್ರೆ, ಕೋವಿಡ್ ಸಂದರ್ಭ ಸ್ಟ್ಯಾಗ್ಫ್ಲೇಷನ್ ಆಗತ್ತೆ. ಒಂದು ಕಡೆ ನಿರುದ್ಯೋಗ, ಕಂಪ್ಲೀಟ್ ನಿರುದ್ಯೋಗ, ಕೆಲಸಕ್ಕೆ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಏನಾಗಿರುವಂತದ್ದು ಇನ್ಫ್ಲೇಷನ್, ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಇತ್ತು, ಅಂಗಡಿಗಳೆಲ್ಲ ಬಂದಿತ್ತು, ಅಥವಾ ಏನು ಬ್ಲಾಕ್ ಅಲ್ಲಿ ಕೊಡೋದಿದ್ರೆ ಅದಕ್ಕೂ ತುಂಬಾ ಬೆಲೆ ಜಾಸ್ತಿ ಇತ್ತು. ಇಂತಹ ಸಂದರ್ಭವನ್ನ ಸ್ಟ್ಯಾಗ್ಫ್ಲೇಷನ್ ಹೋಲಿಕೆಯನ್ನ ಮಾಡಬಹುದು. ಈ ಲಾಕ್ಡೌನ್ ಸಂದರ್ಭದಲ್ಲಿ ನಿಮಗೆ ಗೊತ್ತಿರತ್ತೆ,
ಯಾರಾದ್ರೆ ಕೆಲಸ ಮಾಡ್ಬೇಕು ಅಂತ ಹೊರಗಡೆ ಹೋದ್ರೆ ನಮ್ಮ ವಿಶೇಷವಾಗ್ಬಿಟ್ಟು ಪೊಲೀಸರು ಒಂದು ಗಿಫ್ಟ್ ಅನ್ನ ಕೊಟ್ಟು ಕಳಿಸ್ತಾ ಇದ್ರು. ಆ ಗಿಫ್ಟ್ 2 ರಿಂದ 3 ದಿನ ಬೆಲೆ ಬಾಳ್ತಾ ಇತ್ತು. ಜೊತೆಗೆ ತನಗೆ ಸಿಕ್ಕಿರುವಂತ ಗಿಫ್ಟ್ ತಾನೇ ನೋಡೋದಕ್ಕೆ ಅಸಾಧ್ಯವಾಗಿರುವಂತಹ ಪರಿಸ್ಥಿತಿ. ಅಂತಹ ಗಿಫ್ಟ್ ಅನ್ನ ಕೊಡ್ತಾ ಇದೆ. 2-3 ದಿನ ಬೆಲೆ ಬಾಳ್ತಾ ಇದ್ದಂತಹ ವಿಶೇಷವಾಗಿತ್ತು. ಈಗ ಸ್ಟ್ಯಾಗ್ಫ್ಲೇಷನ್ ಅಂದ್ರೆ ನೋಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸ್ಟ್ಯಾಗ್ಫ್ಲೇಷನ್ ಅಂದ್ರೆ ಏನಿಲ್ಲ, ಒಂದು ಕಡೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಇರುತ್ತೆ, ಒಂದು ಕಡೆ ಏನಾಗಿರುವಂತದ್ದು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇರುತ್ತೆ. ಈ ಸಂದರ್ಭವನ್ನು ಸ್ಟ್ಯಾಗ್ಫ್ಲೇಷನ್ ಅಂತ ಕರಿತೀವಿ.